MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿ ಪ್ರಿಯಾಂಕ್ ಮತ್ತು ಡಿಕೆ ಇಬ್ಬರು ಕೂಡ ಮಾತುಕತೆ ನಡೆಸಿದ್ರು. ಬೆಂಗಳೂರಿನ ಸದಾಶಿವನಗರದಲ್ಲಿ ಇಬ್ಬರು ನಾಯಕರ ಮಾತುಕತೆ. ಮೊನ್ನೆಯಷ್ಟೇ ಡಿಕೆ ಜೊತೆ ಚರ್ಚೆ ಮಾಡಿದ್ರು ಪ್ರಿಯಾಂಕ್. ಇವತ್ತು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪ್ರಿಯಾಂಕ್ ಖರ್ಗೆ ಭೇಟಿಯಾಗಿದ್ದಾರೆ. ನಿನ್ನೆ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಬೆಳವಣಿಗೆ ಕುರಿತು ಚರ್ಚೆಯಾಗಿದೆ. ಪಕ್ಷದ ಬೆಳವಣಿಗೆ ಕುರಿತು ಚರ್ಚೆ ನಡೆಸಿತ್ತು ಹೈಕಮಾಂಡ್. ಪಟ್ಟದ ಚರ್ಚೆ ಇದೆ ಅಂತಿದ್ದಾರೆ ಹೈಕಮಾಂಡ್ ನಾಯಕರು. ಆದರೆ ಇನ್ನೂ ಕೂಡ ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಅವರನ್ನ ಭೇಟಿಯಾಗ ಮಾತುಕತೆ ನಡೆಸಿರೋದು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಪಟ್ಟದ ಆಟ ಎಲ್ಲಿಗೆ ಬಂದು ತಲುಪಿದೆ? ಹೈಕಮಾಂಡ್ ಇನ್ನೂ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಡಿಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಅಂತಂದ್ರೆ ಹೈಕಮಾಂಡ್ ಜೊತೆ ಏನು ಮಾತುಕತೆ ಆಗಿದೆ, ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಗಳನ್ನೇನಾದ್ರೂ ಕೊಡುವಂತಹ ಒಂದು ಪ್ರಯತ್ನಗಳಾಗ್ತಾ ಇದೆಯಾ? ಏನ್ ನಡೀತು? ಈ ಭೇಟಿ ಎಷ್ಟು ಕುತೂಹಲ ಮೂಡಿಸ್ತಾ ಇದೆ? ಪ್ರತಿಭಾ, ನಿನ್ನೆ ಕೆ.ಸಿ. ವೇಣುಗೋಪಾಲ್ ಅವರು ದೆಹಲಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಖಂಡಿತವಾಗ್ಲೂ ಕರ್ನಾಟಕದ ಚರ್ಚೆ ಆಗಿದೆ ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಂದರೆ ಇದುವರೆಗೂ ಕೂಡ ದೆಹಲಿಯ ನಾಯಕತ್ವ ಅಥವಾ AICC ಹೈಕಮಾಂಡ್ ಎಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಸ್ಪಷ್ಟವಾಗಿ ಎಲ್ಲೂ ಕೂಡ ಮಾತನಾಡಿರಲಿಲ್ಲ. ಹೈಕಮಾಂಡ್ ಅಂತ ಎಲ್ಲರೂ ಕೂಡ ಕೈ ತೋರಿಸ್ತಾ ಇದ್ರು ಕೂಡ ಹೈಕಮಾಂಡ್ ನಾಯಕರು ಮಾತ್ರ ನಿರ್ದಿಷ್ಟವಾಗಿ ನೇರವಾಗಿ ಎಲ್ಲೂ ಕೂಡ ಹೇಳಿರಲಿಲ್ಲ. ಹೀಗಾಗಿ ಈ ಒಂದು ಬೆಳವಣಿಗೆ ಏನೈತೆ, ಸಹಜವಾಗಿ ಈ ಒಂದೆಲ್ಲ ಬೆಳವಣಿಗೆಗಳು ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಹೇಳಿರುವಂಥ ಮಾತೇನಿದೆ ಅದು ಗಂಭೀರವಾದಂಥ ಮಾತಾಗಿದೆ. ಅದರ ಮಾತನ್ನೇ ಅನ್ವಯಿಸೋದಾದ್ರೆ ಅಥವಾ ಅದರ ಮಾತನ್ನೇ ಒಳಾರ್ಥವನ್ನು ಭೇದಿಸೋದಾದ್ರೆ ಖಂಡಿತವಾಗ್ಲೂ ಕರ್ನಾಟಕದ ಬಗ್ಗೆ ನಿನ್ನೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ. ಇನ್ನು ಹೈಕಮಾಂಡ್ ಅನ್ನ ಗಮನಿಸ್ತಾ ಇದ್ರೆ ರಾಜಕೀಯದಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ನಾಯಕರನ್ನ, ಅದು KJ ಜಾರ್ಜ್ ಇರ್ಬೋದು ಅಥವಾ ದಿನೇಶ್ ಗುಂಡೂರಾವ್ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು ಅಥವಾ ಕೃಷ್ಣ ಬೈರೇಗೌಡರ ಇರ್ಬೋದು, ಇಂಥ ಹಿರಿಯ ನಾಯಕರುಗಳ ಜೊತೆಗೆ ಅಥವಾ ಅನುಭವಿ ನಾಯಕರ ಜೊತೆಗೆ ಹಾಗೇನೆ ಇಲ್ಲಿ ತಳಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಸಂಪೂರ್ಣ ಮಾಹಿತಿಯನ್ನು ಕೂಡ ಹೈಕಮಾಂಡ್ ಕಲೆ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಕೂಡ ರಾಜ್ಯದ ನಾಯಕರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಅಥವಾ ರಾಜ್ಯದ ನಾಯಕರಿಗೆ ಕಮ್ಯುನಿಕೇಟ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಇಂಥ ನಾಯಕರನ್ನ ಬಳಸ್ಕೊಳ್ತಾ ಇದೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಂದಿರುವಂಥದ್ದು ಕೂಡ ಹೈಕಮಾಂಡ್ನ ಕೆಲ ವಿಚಾರಗಳನ್ನ ಅಥವಾ ಸಂದೇಶವನ್ನ ಹೊತ್ತು ಕಮ್ಯುನಿಕೇಟ್ ಮಾಡೋದಕ್ಕೆ ಬಂದಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಫ್ಕೋರ್ಸ್ ಇದನ್ನ ನೇರವಾಗಿ ಏನೆಲ್ಲ ಆಗಿದೆ, ಯಾವ ಥರ ಚರ್ಚೆ ಆಗಿದೆ ಇದ್ರ ಬಗ್ಗೆ ಇನ್ನೂ ಕೂಡ ಯಾವ ನಾಯಕರು ಕೂಡ ಸಹಜವಾಗಿ ಗುಟ್ಟು ಬಿಟ್ಕೊಡಲ್ಲ. ಆದರೆ ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದೆ ಕೂಡ ಪ್ರಿಯಾಂಕ್ ಖರ್ಗೆ DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. ಅದಾದ ಬಳಿಕ ಮತ್ತೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿತ್ತು. DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರನ್ನು ಹತ್ತಿ ನಿನ್ನೆ ಅವರನ್ನ ಏರ್ಪೋರ್ಟ್ ತನಕ ಡ್ರಾಪ್ ಮಾಡಿದ್ರು. ಅದಾದ ಬಳಿಕ ನಿನ್ನೆ ಸಂಜೆ ಒಂದು ಸಭೆ ಆಗಿದೆ. ಆ ಸಂಜೆಯಲ್ಲಿ ಕರ್ನಾಟಕದ ಚರ್ಚೆ ದೆಹಲಿಯಲ್ಲಾಗಿದೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳನ್ನ ಸಿಂಕ್ರನೈಸ್ ಮಾಡಿ ಒಂದು ಲೈನಲ್ಲಿ ನೋಡೋದಾದ್ರೆ ಖಂಡಿತವಾಗ್ಲೂ ಒಂದು ಡೆವಲಪ್ಮೆಂಟ್ ಆಗಿದೆ. ಹೀಗಾಗಿ ಆ ಡೆವಲಪ್ಮೆಂಟ್ನ ಕಮ್ಯುನಿಕೇಶನ್ಸ್ ಭಾಗವಾಗಿ ಪ್ರಿಯಾಂಕ್ ಖರ್ಗೆ DK ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಏನೆಲ್ಲ ಚರ್ಚೆ ಆಗಿದೆ ಅದು ಇನ್ನಷ್ಟು ವಿವರಗಳನ್ನ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ನಿರೀಕ್ಷೆ ಮಾಡ್ತಾ ಇದೀವಿ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು DK CM ಆಗಲಿ ಅಂತ ಕುಣಿಗಲ್ನಲ್ಲಿ ಪೂಜೆ. ಅಮೃತೂರಿನ ದೊಡ್ಡಮ್ಮ ದೇಗುಲದಲ್ಲಿ ವಿಶೇಷ ಪೂಜೆ. ನಿನ್ನೆ ತುಮಕೂರಿನ ಕುಣಿಗಲ್ನಲ್ಲಿ ಅದ್ದೂರಿಯಾಗಿ ಪೂಜೆ ನೆರವೇರಿತು. ಕಾರ್ಯಕರ್ತರ ಈ ಪೂಜೆಯಲ್ಲಿ ಕುಣಿಗಲ್ ಶಾಸಕರು ಕೂಡ ಭಾಗಿಯಾಗಿದ್ರು. ಕುಣಿಗಲ್ ಶಾಸಕ ರಂಗನಾಥ್ ದೇವಿ ಹೊತ್ತು ಕುಣಿದಿದ್ದಾರೆ. ಕಾರ್ಯಕರ್ತರ ಪೂಜೆಯಲ್ಲಿ ಶಾಸಕರು ಕೂಡ ಭಾಗಿಯಾಗಿದ್ರು. ದೊಡ್ಡಮ್ಮ ದೇಗುಲದಲ್ಲಿ ನಡೆದಂತಹ ವಿಶೇಷ ಪೂಜೆ ಇದು. ನಾವು ಕಳೆದ ಹಲವು ದಿನಗಳಿಂದ ನೋಡ್ತಾ ಇದ್ವಿ. ಒಂದು ಕಡೆ ಪಟ್ಟದ ಆಟ ಬಹಳ ಕುತೂಹಲ ಮೂಡಿಸ್ತಾ ಇರುವಾಗ ನಾಯಕರ ಮಟ್ಟದಲ್ಲಿ ಒಂದಿಷ್ಟು ಪ್ರಯತ್ನಗಳಾಗ್ತಾ ಇದೆ. ಮತ್ತೊಂದೆಡೆ ದೇವರ ಮೊರೆ ಕೂಡ ಹೋಗಿದ್ದಾರೆ ಅವರ ಅಭಿಮಾನಿಗಳು. ಅದರ ಜೊತೆಗೆ ದೊಡ್ಡಮ್ಮ ದೇಗುಲ ನಡೆದಂತಹ ಈ ವಿಶೇಷ ಪೂಜೆಯಲ್ಲಿ, ಅದ್ಧೂರಿ ಪೂಜೆಯಲ್ಲಿ, ತುಮಕೂರಿನಲ್ಲಿ ನಡೆದಂತಹ ಈ ಪೂಜೆ ಇದು. ಕಾರ್ಯಕರ್ತರ ಪೂಜೆಯಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಭಾಗಿಯಾಗಿ ಪೂಜಾ ಕುಣಿತ ನೆರವೇರಿಸಿರೋದನ್ನ ಗಮನಿಸ್ತಾ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.